ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಇವತ್ತು ಲೋಕಸಭೆಯಲ್ಲಿ ಮಹತ್ವದ ಬಿಲ್ ಮಂಡನೆ ಆಗುತ್ತೆ. ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳ ನಡುವೆ ಇವತ್ತು ಕದನ ಕೋಲಾಹಲ ನಡೆಯುವಂತ ಸಾಧ್ಯತೆ ಇದೆ. ಸಂಗ್ರಾಮ ನಡೀಬಹುದು. ಯಾಕಂತ ಹೇಳಿದ್ರೆ ಲೋಕಸಭೆಯಲ್ಲಿ ಇವತ್ತು ಮಹತ್ವದ ಬಿಲ್ ಮಂಡನೆ ಆಗ್ತಾ ಇದೆ. ಯಾವ ಬಿಲ್ ಕೇಳಿದ್ರೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ನಂತರ ಆಡಳಿತ ಪಕ್ಷ ಬಿಜೆಪಿ ಕೇಂದ್ರ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಪೇಪರ್ ಲೀಕಾಸುರರ ಹೆಡೆಮುರಿ ಕಟ್ಟೋದಕ್ಕೆ ಕಠಿಣ ಬಿಲ್ ತರೋದಕ್ಕೆ ಸರ್ಕಾರ ಚಿಂತನೆ ಮಾಡಿದೆ. ಕೆಲವೇ ಕ್ಷಣಗಳಲ್ಲಿ ಲೋಕಸಭೆಯ ಕಲಾಪ ಆರಂಭ ಆಗುತ್ತೆ. ಲೋಕಸಭೆಯಲ್ಲಿ ಈ ವಿಚಾರ, ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನ ತೆಗೆದುಕೊಳ್ಳುವಂತ ಬಿಲ್ ಅನ್ನ ಪಾಸ್ ಮಾಡುವಂತ ವಿಚಾರ ಇವತ್ತು ಬಹಳ ಚರ್ಚೆಗೆ ಕಾರಣ ಆಗಬಹುದು. ತಿದ್ದುಪಡಿಯ ಮಸೂದೆಯನ್ನ ಸಚಿವ ಜಿತೇಂದ್ರ ಸಿಂಗ್ ಅವರು ಮಂಡಿಸುತ್ತಾರೆ. ಸಾರ್ವಜನಿಕ ಪರೀಕ್ಷಾ ಅಕ್ರಮಗಳನ್ನ ತಡೆಯೋ ಬಿಲ್ ಇದು. ಬಿಲ್ ಮಂಡನೆಗೆ ಅವಕಾಶವನ್ನ ಕೇಂದ್ರ ಸಚಿವರು ಕೇಳಿದ್ದಾರೆ. ತಿದ್ದುಪಡಿ ಬಿಲ್ ಮಂಡಿಸುತ್ತಾರೆ ಜಿತೇಂದ್ರ ಸಿಂಗ್. ತಿದ್ದುಪಡಿ ಬಿಲ್ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಆಗುತ್ತೆ. ಯುವ ಸಂಸದರಿಂದ ಬಿಲ್ ಮೇಲೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಇದೆಲ್ಲವೂ ಈಗ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇರೋದು. ಒಂದು, ಇನ್ನು ಮುಂದೆ ಏನಾದ್ರೂ ಪ್ರಶ್ನೆ ಪತ್ರಿಕೆ ಏನಾದ್ರೂ ಸೋರಿಕೆ ಆಯ್ತು ಅಂತ ಹೇಳಿದ್ರೆ ಕಾನೂನಿನ ಕ್ರಮಗಳೇನು, ಯಾವ ರೀತಿ ಶಿಕ್ಷೆ ಪ್ರಮಾಣ ಅಥವಾ ದಂಡ ಎಷ್ಟು ವಿಧಿಸಬಹುದು, ಇದೆಲ್ಲವೂ ಕೂಡ ಈ ಬಿಲ್ನಲ್ಲಿ ಮಂಡನೆ ಆಗುತ್ತೆ. ಈ ಬಿಲ್ನಲ್ಲಿ ಅದರ ಸ್ವರೂಪಗಳು ಎಲ್ಲವೂ ಇವತ್ತು ಪಾಸ್ ಆದ್ರೆ ಮುಂದಿನ ದಿನಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಕಾನೂನಾಗಿ ಅದು ಮುಂದೆ ಈ ರೀತಿ ಘಟನೆಗಳಾಗದ ರೀತಿಯಲ್ಲಿ ಕಂಟ್ರೋಲ್ ಮಾಡಬಹುದು ಅನ್ನೋದು ಕೇಂದ್ರ ಸರ್ಕಾರದ ಲೆಕ್ಕಾಚಾರ. ಆ ನಿಟ್ಟಿನಲ್ಲೇ ಇವತ್ತು ಸದನದಲ್ಲಿ ಇದು ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಬಿಲ್ ಮಂಡಿಸೋದಕ್ಕೆ ಸಚಿವರು ಈಗ ರೆಡಿ ಇದ್ದಾರೆ. ಆ ನಿಟ್ಟಿನಲ್ಲೇ ಬಿಜೆಪಿ ಅದಕ್ಕೆ ಬೇಕಾದಂತ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದೆ. ಹೊಸ ಮಸೂದೆಯ ಅನ್ವಯ ಭಾರಿ ಶಿಕ್ಷೆಗೆ ಅವಕಾಶ ಇರುತ್ತೆ. ಪೇಪರ್ ಲೀಕ್ ಅಪರಾಧಿಗಳಿಗೆ ಸುಮಾರೊಂದು 10 ವರ್ಷ ಜೈಲು ಶಿಕ್ಷೆಗೂ ಕೂಡ ಇದರಲ್ಲಿ ಈ ಬಿಲ್ನಲ್ಲಿ ಅವಕಾಶ ಇದೆ. ಜೈಲು ಶಿಕ್ಷೆ ಜೊತೆ 10 ಕೋಟಿ ರೂಪಾಯಿವರೆಗೂ ಕೂಡ ದಂಡವನ್ನ ವಿಧಿಸುವ ಬಗ್ಗೆಯೂ ಕೂಡ ಈ ಬಿಲ್ನಲ್ಲಿ ಇರೋದು. ಲೀಕ್ ವಿಚಾರ ಒಂದ್ ವೇಳೆ ಯಾರಾದ್ರೂ ಮುಚ್ಚಿಟ್ರೆ ಅವರಿಗೆ 1 ಕೋಟಿ ರೂಪಾಯಿವರೆಗೂ ದಂಡ ವಿಧಿಸೋದಕ್ಕೂ ಕೂಡ ಈ ಬಿಲ್ನಲ್ಲಿ ನಿಯಮಗಳಿದ್ದಾವೆ. ಪ್ರಕರಣ ಇತ್ಯರ್ಥಕ್ಕೆ 3 ತಿಂಗಳ ಗಡುವಿಗೆ ಪ್ಲಾನ್ ಮಾಡೋದು ಕೂಡ ಇದರ ವಿಚಾರ ಆಗಿದೆ. ಕೇಸ್ ತ್ವರಿತ ಇತ್ಯರ್ಥಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಕೂಡ ಮಾಡುವುದು ಈ ಬಿಲ್ನಲ್ಲಿರುವಂತ ವಿಚಾರ. ಇವತ್ತು ಪರವಿರೋಧದ ಚರ್ಚೆಗಳಿಗೆ ಸದನದೊಳಗಡೆ ಕಾರಣ ಆಗಬಹುದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇವತ್ತು ಸಂಸತ್ ಭವನದಲ್ಲಿ ಇವತ್ತಿನ ಕಲಾಪದಲ್ಲಿ ಪರೀಕ್ಷಾ ಅಕ್ರಮವನ್ನ ತಡೆಯೋ ನಿಟ್ಟಿನಲ್ಲಿ ಈ ಬಿಲ್ ಇದೆಯಲ್ಲ, ಎಷ್ಟು ಮಹತ್ವ ಪಡ್ಕೊಂಡಿದೆ ಅಭಿಷೇಕ್? मुझे सदन को ये बताते हुए अत्यंत प्रसन्नता हो रही है कि स्कॉटलैंड के ग्लासगो में चल रहे 23वीं राष्ट्रमंडल खेलों में भारत की सुश्री मीराबाई चानू ने वेट लिफ्टिंग की 48 किलोग्राम वर्ग की प्रतियोगिता में शानदार प्रदर्शन करते हुए स्वर्ण पदक जीता है। इस प्रतियोगिता में श्री ऋषिकांत सिंह चनम्बम तथा श्री राजा